ಗೈಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಚುಶ್ರೀಸ್ ವ್ಲಾಗ್. ಇವತ್ತಿನ ವ್ಲಾಗ್ಗೆ ಇಂಟ್ರೋನೇ ಇಲ್ಲ, ಅದಕ್ಕೆ ನಾನು ಇವಾಗ ಬ್ಯಾಕ್ ಗ್ರೌಂಡ್ ವಾಯ್ಸ್ ಅಲ್ಲಿ ಇಂಟ್ರೋ ಆದ್ರೆ ಕೊಡ್ತಾ ಇದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಲಾ ಫಾರ್ಚುನಾದಲ್ಲಿರೋ ಅಂತ ರಿಯೋ ಸೆಲೆಸ್ತಾ ಅನ್ನೋ ಪ್ಲೇಸ್ಗಾದ್ರೆ ವಿಸಿಟ್ ಕೊಡ್ತಾ ಇದೀವಿ. ನೀವು ಆಲ್ರೆಡಿ ನನ್ನ ಓಲ್ಡ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ, ನಾನು ಲಾಸ್ಟ್ ಟೈಮ್ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗಿದ್ದೆ. ಸೊ ಇದು ಅದ್ರ ನೆಕ್ಸ್ಟ್ ವ್ಲಾಗ್ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ನಾವು ರಿಯೋ ಸೆಲೆಸ್ತಾಗೆ ಬಂದಿದೀವಿ. ರಿಯೋ ಸೆಲೆಸ್ತಾ ಹ್ಯಾಂಗಿಂಗ್ ಬ್ರಿಡ್ಜ್ಗಿಂತೂ ಮಸ್ತ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸ್. ಸೊ ನಾನು ಗೂಗಲ್ ಅಲ್ಲೆಲ್ಲ ನೋಡಿದೆ. ಬೇಕು ನಡೆಯೋದೇನು ಪ್ರಾಬ್ಲಮ್ ಅಲ್ಲ, ಬಟ್ ಇನ್ನೇನು ಒಂದು ಟ್ರೆಕ್ಕಿಂಗ್ ಹೋಗಿದ್ವಿ ಅಲ್ಲ, ಇವತ್ತು ಮತ್ತೆ ಹಿಂದೆ ದಿನಾನೇ ಹೋಗ್ತಿರೋದ್ರಿಂದ ಯಪ್ಪ ಆಗ್ತಿಲ್ಲ ನಡೆಯೋಕ್ಕೆ ನನ್ನ ಕೈಲಾದರೆ. ಯಾಕೆಂದರೆ ನಂಗೆ ಮಾರ್ನಿಂಗ್ವರೆಗೂ ಇತ್ತು ಕಾಲು ನೋವು. ಇದುವೇ ಕಾಲು ನೋವಲ್ಲಿ ಐ ಆಮ್ ವಾಕಿಂಗ್. ಸೊ ನಮ್ಮಂಗೆ ಟ್ರೆಕ್ಕಿಂಗ್ ಇಷ್ಟಪಡೋರಿಗೆ, ನೇಚರ್ ಇಷ್ಟಪಡೋರಿಗೆ ದಿಸ್ ಪ್ಲೇಸ್ ಈಸ್ ಬೆಸ್ಟ್ ಪ್ಲೇಸ್. ನಾನಂತೂ ಸಖತ್ ಇಷ್ಟ ಆಗಿತ್ತು, ನನಗೆ ತುಂಬ ಇಷ್ಟ ಆಗ್ತಿದೆ. ಬಟ್ ಐ ಕ್ಯಾನ್ ಬ್ರೀತ್ ಗೈಸ್, ಬಿಕಾಸ್ ನಾನು ನಿನ್ನೆನೂ ವಾಕಿಂಗ್ ಮಾಡಿ ಇವತ್ತು ವಾಕಿಂಗ್ ಮಾಡಬೇಕು ಅನ್ನೋ ಆಗಲ್ಲ. ನೀವು ನಾನು ಹೇಳಿದ್ ಕೇಳಿಸ್ಕೊಂಡಿದ್ದೀರಲ್ಲ, ಆಫ್ ಕೋರ್ಸ್ ನಂಗೆ ನಡೆಯೋದು ಪ್ರಾಬ್ಲಮ್ ಅಲ್ಲ, ಬಟ್ ಇನ್ 2 ದಿನ ಕಂಪ್ಲೀಟಾಗಿ ಮತ್ತೆ ನಡಿಬೇಕು ಅಂದರೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಯಾರಿಗೆ ಆದ್ರೂ. ದೆನ್ ನಾವು ಈ ಥರ ನಡೀತಾ ಇರಬೇಕಾದ್ರೆ ನಮಗೆ ಮಧ್ಯೆ ಚಿಕ್ಕ ಸರಸುಗಳೆಲ್ಲ ಸಿಗುತ್ತೆ. ಅಂದರೆ ಚಿಕ್ಕ ಕಾಲುವೆ ಹರಿತಾ ಇರುತ್ತೆ ಅಲ್ವಾ, ಆ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಐ ಫೆಸ್ಟಿಂಗ್ ಆಗಿರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಹೇಗೆ ಹರಿತಿದೆ ನೀರು ಅಂತ ಹೇಳಿ. ಇದು ರಾಕ್ಸ್ ಮಧ್ಯದಿಂದ ಬರೋದ್ರಿಂದ ತುಂಬಾ ತಣ್ಣಗಿರುತ್ತೆ, ತುಂಬ ಫ್ರೆಶ್ ಇರುತ್ತೆ ಈ ವಾಟರು. ಸೊ ಇದರಲ್ಲಿ ಚಿಂಚು ಸ್ವಲ್ಪ ಹೊತ್ತು ಆಟ ಆಡಿದ್ಲು, ಮುಖ ತೊಳ್ಕೊಂಡ್ಲು, ಅವಳಿಗೆ ಏನು ಬೇಕೋ ಏನು ಅನಿಸ್ತು ಎಲ್ಲ ಮಾಡಿದ್ದಾಳೆ ಆ ವಾಟರಲ್ಲಿ. ಅದನ್ನು ನಾವು ಹಾಗೆ ನಡೀತಿರ್ಬೇಕಾದ್ರೆ ಇವತ್ತಂತೂ ಚಿಂಚುನ ಅಪ್ರಿಷಿಯೇಟ್ ಮಾಡಲೇಬೇಕು. ಜಸ್ಟ್ ಬಿಕಾಸ್ ಅವಳಿಗೆ ಎಷ್ಟು ಚೆನ್ನಾಗಿ ಹೇಳಿದ ಮಾತು ಕೇಳಿದ್ಲು ಇವತ್ತು. ಅದಾದಮೇಲೆ ಅವಳು ಕಂಪ್ಲೀಟಾಗಿ ಅವಳೇ ಓಡಾಡಿದ್ಲು, ಎಲ್ಲೂ ಕಂಪ್ಲೇಂಟ್ಸ್ ಹೇಳ್ದಿರಾ ಎತ್ಕೋ ಅಂತ ಇವತ್ತಂತೂ ಒಂಚೂರು ಕೇಳಲಿಲ್ಲ. ಸೊ ಐ ರಿಯಲಿ ನೀಡ್ ಟು ಅಪ್ರಿಷಿಯೇಟ್ ಹರ್. ದೆನ್ ನಾವು ಬರಬೇಕಾಗಿರೋ ಪ್ಲೇಸ್ಗೆ ಬಂದ್ಬಿಟ್ವಿ. ನಾವಿದು ಮೆಟ್ಲನ್ನ ಹಿಡ್ಕೊಂಡು ಫುಲ್ ಕೆಳಗಡೆವರೆಗೂ ಹೋಗಬೇಕು. ಬಟ್ ನನಗೆ ಇಲ್ಲೊಂಚೂರು ಡಿಸಪಾಯಿಂಟ್ ಆಗಿದ್ದು ಏನು ಅಂತ ಹೇಳಿದ್ರೆ, ನಮಗೆ ಸ್ಟಾರ್ಟಿಂಗಲ್ಲಿ ಫುಲ್ ಕೆಳಗಡೆವರೆಗೂ ಬಿಡ್ತಿಲ್ಲ ಅನ್ನೋ ಇನ್ಫಾರ್ಮೇಷನ್ ಆದರೆ ನಮಗೆ ಕೊಟ್ಟಿರಲಿಲ್ಲ. ಸೊ ನಾವು ಇಷ್ಟು ದೂರ ನಡ್ಕೊಂಡ್ ಬಂದಿರ್ತೀವಿ ಅಲ್ವಾ, ಫುಲ್ ಕಂಪ್ಲೀಟ್ ಕೆಳಗಡೆ ಬಿಡ್ತಿದಾರೇನೋ ಅನ್ನೋ ಒಂಚೂರು ಆದರೆ ಆಸೆ ಇರುತ್ತೆ. ಸೊ ನಾವು ಈ ಥರ ನಡ್ಕೊಂಡೆಲ್ಲ ಹೋದ್ಮೇಲೆ ತುಂಬ ಕ್ಯೂ ಆದರೆ ಇತ್ತು. ಸೊ ಏನಕ್ಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಹೇಳಿ ಅಲ್ಲಿ ಎನ್ಕ್ವೈರಿ ಮಾಡಿದ್ರೆ ಅವಾಗ ಹೇಳಿದ್ರು, ಲ್ಯಾಂಡ್ ಸ್ಲೈಡ್ ಆಗಿ ಇಲ್ಲಿ ತುಂಬ ಕೆಳಗಡೆವರೆಗೂ ಬಿಡ್ತಿಲ್ಲ, ಜಸ್ಟ್ ಅರ್ಧವರೆಗೂ ಮಾತ್ರನೇ ಬಿಡ್ತಿದ್ದಾರೆ ಅಂತ ಹೇಳಿ. ದೆನ್ ನೀವು ನನ್ನ ನೋಡ್ಬೋದು, ನನ್ನ ಹೇರ್ ಫುಲ್ಲು ಸ್ಲೀಕ್ ಆಗಿಬಿಟ್ಟಿದೆ, ಅಷ್ಟು ಹ್ಯೂಮಿಡ್ ಇದೆ ಈ ಪ್ಲೇಸ್ ಅಂತೂ. ಯಪ್ಪ ಸಖತ್ ಬಿಸಿ ಇದೆ. ಮೇ ಬಿ ತುಂಬ ಕಾಡು ಕೈಂಡ್ ಇದೆ ಅಲ್ವಾ, ತುಂಬ ಗಿಡ ಮರಗಳಿರೋದ್ರಿಂದ ಅಷ್ಟು ತಣ್ಣಗಿಲ್ಲ ಈ ಪ್ಲೇಸ್. ಆದರೆ ತುಂಬಾ ಅಂದರೆ ತುಂಬ ಬಿಸಿ ಇದೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಈ ಮೆಟ್ಲೆಲ್ಲಾನು ಮ್ಯಾನ್ ಮೇಡ್, ತುಂಬ ಸಖತ್ತಿದೆ ಈ ಪ್ಲೇಸ್ ಅಂತೂ. ನಡೀತಿದ್ರೆ ಒಂಥರ ಹೆವೆನ್ಗೆ ರೂಟ್ ಇದ್ದಂಗಿದೆ. ನನಗೆ ತುಂಬ ಎಂಜಾಯ್ ಮಾಡಿದೆ ಈ ಡೇ, ಈ ವ್ಲಾಗ್. ಅದಾದಮೇಲೆ ಈ ನಾನು ಸ್ಪೆಂಡ್ ಮಾಡಿರೋಂಥ ಡೇಸ್ ಎಲ್ಲಾನು ನನಗೆ ತುಂಬ ಮೆಮೊರೇಬಲ್ ಆಗಿದ್ದೋಗುತ್ತೆ. ಕೋಸ್ಟರಿಕನ್ ಡೇಸ್ ಆರ್ ದ ಬೆಸ್ಟ್ ಅಂತ ಹೇಳ್ತೀನಿ. ದೆನ್ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ದೊಡ್ಡದಾಗಿದೆ ಲೈನ್ ಅಂತ ಹೇಳಿ. ನಾವು ಲಿಟ್ರಲಿ ಒಂದು 25 ಮಿನಿಟ್ಸ್ ನಿಂತಿದ್ದೀವಿ ಅದೇ ಲೈನಲ್ಲಿ, ಜಸ್ಟ್ ಈ ವ್ಯೂನ ನೋಡೋದಕ್ಕೆ. ಆ ವಾಟರ್ನ ಟಚ್ ಮಾಡೋಕ್ಕಾಗಲ್ಲ, ಆ ಬ್ರೀಸ್ನ ನಾವು ಫೀಲ್ ಮಾಡೋಕ್ಕಾಗಲ್ಲ, ಜಸ್ಟ್ ಆ ವ್ಯೂನ ನೋಡೋದಕ್ಕೆ ಮಾತ್ರನೇ ನಾವು ಅಷ್ಟೊತ್ತು ವೆಯ್ಟ್ ಮಾಡಿದ್ದೀವಿ. ಬಟ್ ಎವ್ರಿ ಮಿನಿಟ್ ಈಸ್ ವರ್ತ್ ಗೈಸ್. ಲಿಟ್ರಲಿ ಆ ವಾಟರ್ ನೋಡಿ ಎಷ್ಟು ಚಂದ ಇದೆ ಅಲ್ಲ, ಕಲರ್ ಎಲ್ಲಾನು. ಇದು ಆ್ಯಕ್ಚುಲಿ ನ್ಯಾಚುರಲ್ ಫಿನಾಮಿನಾ. ಏನಂದರೆ ವಾಲ್ಕಿನೋಯಿಂದ ಕೆಮಿಕಲ್ಸ್ ಇರುತ್ತಲ್ಲ, ವಾಲ್ಕಿನೋ ಥ್ರೂ ನಮಗೆ ಬರೋದ್ರಿಂದ ಕೆಮಿಕಲ್ಸ್ ಜೊತೆ ರಿಯಾಕ್ಟ್ ಆಗಿ ವಾಟರ್ ಈ ಕಲರ್ ಇದೆ. ಇದೇನು ಕೆಮಿಕಲ್ ವಾಟರ್ ಏನಲ್ಲ. ಸೊ ನಾವು ಟಚ್ ಮಾಡ್ಬೋದು ಆ ವಾಟರ್ನೆಲ್ಲನೂ, ಇದೇನು ಪಾಯ್ಸನಸ್ ಆ ಥರ ಏನಿಲ್ಲ. ತುಂಬ ಬ್ಯೂಟಿಫುಲ್ ಇರುತ್ತೆ, ನೀವು ಇಲ್ಲಿಂದ ನೋಡ್ಬೋದು. ನನಗೆ ಇಲ್ಲಿ ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಇತ್ತು ಟೈಮು. ಸೊ ಚಕ್ ಅಂತ ಹೇಳಿ ಒಂಚೂರು ವೀಡಿಯೋ ಕೂತ್ಕೊಂಡು ಒಂದು 2-3 ಫೋಟೋ ಅವರೇ ತೆಗೆಸ್ಕೊಂಡ್ವಿ ವಿತ್ ಫ್ಯಾಮಿಲಿ ಆ್ಯಂಡ್ ವಿತ್ ಜಸ್ಟ್ ಒಂದೊಂದು ಫೋಟೋಸ್, ಸಿಂಗಲ್ ಫೋಟೋಸ್ ಎಲ್ಲ. ದೆನ್ ಎಷ್ಟು ಇಳಿದಿದ್ನೋ ಅಷ್ಟೇ ಹತ್ಕೊಂಡು ಮೇಲೆ ಬಂದೆ. ನನಗಂತೂ ಸಾಕಾಗ್ಬಿಟ್ಟಿದೆ ಇವತ್ತು. ನೀವು ನನ್ನ ಫೇಸ್ ನೋಡಿದ್ರೆ ಗೊತ್ತಾಗಿರುತ್ತೆ, ನಾನು ಸ್ವೆಟ್ ಆಗ್ತಿರೋದಕ್ಕೂ ನಾನು ಟಯರ್ಡ್ ಆಗಿರೋದಕ್ಕೂ. ಯಪ್ಪ ತುಂಬ ಭೀಕರವಾಗಿತ್ತು. ದೆನ್ ಶ್ರೀಕಾಂತ್ ನನಗೆ ಸ್ವಲ್ಪ ಕೂಲ್ ಡೌನ್ ಮಾಡಿಸೋದಕ್ಕೆ ಅಂದ್ಬಿಟ್ಟು ಕೊಕೊನಟ್ ವಾಟರ್ ಕೊಡಿಸಿದ್ರು. ಫಸ್ಟ್ ಟೈಮ್ ಗೊತ್ತಾ, ನಾನು ಕೋಸ್ಟರಿಕಾದಲ್ಲಿ ಫಸ್ಟ್ ಟೈಮ್ ಕೊಕೊನಟ್ ನೋಡಿದೆ, ಅದೂ ನಿಜವಾದ ಕೊಕೊನಟ್. ಯಾಕೆಂದರೆ ಇಲ್ಲಿ ಎಲ್ಲರೂ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಕುಡಿತಿರ್ತಾರೆ ಕೊಕೊನಟ್ ವಾಟರ್ನ. ಸೊ ಫಾರ್ ದ ಫಸ್ಟ್ ಟೈಮ್ ನಾನಾದರೆ ಫ್ರೆಶ್ ಕೊಕೊನಟ್ ಕುಡ್ತಿದ್ದೀನಿ ಕೋಸ್ಟರಿಕಾಗೆ ಬಂದಮೇಲೆ. ಇಟ್ ವಾಸ್ ಸೋ ಗುಡ್. ದೆನ್ ಇಲ್ಲೊಂದು ಸ್ವಲ್ಪ ಕುಡಿದು ಫ್ರೂಟ್ಸ್ ಎಲ್ಲ ತೊಗೊಂಡ್ವಿ.
ಫ್ರೂಟ್ಸ್ ತೊಗೊಂಡು ಆದರೆ ಒಂದು ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೀನಿ. ಮಾರ್ನಿಂಗಿಂದ ಯು ಡೋಂಟ್ ಬಿಲೀವ್ ನಾನು ಒಂದು ಸ್ವಲ್ಪ ನೀರು ಬಿಟ್ಟರೆ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಸೊ ಇಲ್ಲೊಂದು ಚೂರೆಲ್ಲ ಊಟ ಅಂದರೆ ಇದೇ ಊಟ, ಬಿಕಾಸ್ ಇಲ್ಲೇನು ನಾವು ತಿನ್ನೋ ಅಂಥದ್ದೆಲ್ಲ ಸಿಗೋದಿಲ್ಲ. ಸೊ ಫ್ರೂಟ್ಸ್ ತಿನ್ಕೊಂಡು ಸ್ವಲ್ಪ ಚಿಲ್ಲಾದೆ. ಏನಂತ ಹೇಳ್ಬೇಕು? ಚಿಂಚು ಬನಾನ ತಿಂತಾ ಇದ್ದಾಳೆ. ಅವಳು ಬನಾನ ತಿಂತಿದ್ದಾಳೆ ಅಂತ ನಾನು ಹೇಳ್ಬೇಕಂತೆ. ನಾನು ಇಲ್ಲೇನು ಮಾಡಿದೆ ಅಂದರೆ ಇಲ್ಲೊಂದು ಹುಳ ಇತ್ತ. ಈ ಹುಳನಾದರೆ ನಾನು ಅದು ಉಲ್ಟಾ ಬಿದ್ದಿದೆ ಪಾಪ. ಅದನ್ನು ಸೀದಾ ತಿರುಗ್ಸೋಣ ಅಂದ್ಬಿಟ್ಟು ತಿರುಗಿಸ್ತಾ ಇದ್ರೆ ಶ್ರೀಕಾಂತ್ ಅಂತೂ ಹೆಂಗಂದ್ರೆ ಹಂಗೆ ಬೈತಿದ್ದಾನೆ ಇವತ್ತು. ಯಾಕೆಂದರೆ ಇಲ್ಲಿ ನಿಯರ್ ಬೈ ಎಲ್ಲೂ ಹಾಸ್ಪಿಟಲ್ ಇಲ್ಲ, ನೀ ಅದೆಲ್ಲ ಮುಟ್ಬೇಡ, ಮತ್ತೆ ಕಚ್ಚಿದ್ರೆ ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ತುಂಬಾ ಭಯಪಟ್ಟರು ಅವರು. ಅವ್ರದ್ದು ಸ್ವಲ್ಪ ಕನ್ಸರ್ನ್ ಇರುತ್ತೆ ಅಲ್ವಾ, ಆಬ್ವಿಯಸ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಪ್ಲೇಸಸಲ್ಲಿ ಆ ಥರ ಎಲ್ಲ ಮಾಡೋದು ತುಂಬಾ ಡೇಂಜರಸ್. ಬಟ್ ಈ ಹುಳ ನನಗೆ ಗೊತ್ತು, ನಮ್ಮೂರಲ್ಲೆಲ್ಲ ಇರುತ್ತೆ, ಸೊ ಅದಕ್ಕೆ ಅದನ್ನ ಉಲ್ಟಾ ತಿರುಗಿಸ್ದೆ. ದೆನ್ ಇಲ್ಲಿ ಏನಂದ್ರೆ ಚಾಕ್ಲೇಟ್ ಟೂರ್ ಆಗಿರ್ಬೋದು, ಕಾಫಿ ಟೂರ್ಸ್ ಮತ್ತೆ ಸ್ಲಾತ್ ಟೂರ್ಸ್ ಎಲ್ಲ ನಡೆಸ್ತಾ ಇರ್ತಾರೆ ಅಲ್ವಾ. ಸೊ ಅದ್ರಲ್ಲಿ ಬಂದ್ಬಿಟ್ಟು ನಾವು ಸ್ಲಾತ್ ಟೂರ್ಗೆ ಹೋಗೋಣ ಅಂದ್ಬಿಟ್ಟು ಫಿಕ್ಸ್ ಆದ್ವಿ. ಬಿಕಾಸ್ ಚಾಕ್ಲೇಟ್ ಅಂಡ್ ಕಾಫಿ ನಮ್ಗೆ ನಮ್ಮ ಕೇರಳದಲ್ಲಿ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ, ಸೊ ನಾವು ಅಲ್ಲೇ ಹೋಗ್ಬೋದು. ಸೊ ಇಷ್ಟು ದೂರ ಬಂದು ನಾವು ಸ್ಲಾಟ್ಸೇ ನೋಡ್ಬೇಕಾಗಿರೋದಲ್ವಾ ಮೇನ್, ಸೊ ಅದಕ್ಕೆ ಆ ಟೂರ್ನಾದ್ರೂ ಆಪ್ಟ್ ಮಾಡ್ಕೊಂಡ್ವಿ. ದೆನ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದೇ ಕಾರಣಕ್ಕೆ ಹೇಳಿದ್ದು ಗ್ಲೂಮಿ ಇದೆ, ಅದಕ್ಕೆ ವಿಡಿಯೋ ಚೆನ್ನಾಗಿ ರೆಕಾರ್ಡ್ ಆಗ್ತಿಲ್ಲ ಅಂತ. ನಮ್ದೊಂದು ಹೈರಾಮ ಆದ್ರೆ ಚಿಂಚುದೊಂದು ಹೈರಾಮ. ಅವಳದು ಶೂಸ್ ನೆಂದೋಗಿದೆ, ನಾನು ಶೂಸ್ ಹಾಕೊಳ್ಳಲ್ಲ, ನಾನು ಬರಿಗಲ್ಲಲ್ಲಿ ಬರ್ತೀನಿ ಅಂತ ಹಠ ಮಾಡ್ತಿದ್ದಾಳೆ. There is another one in the back, the yellow one. Say hi, madam. Hi. Say hi, Mike. Hi. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ, ಎಷ್ಟು ಫಾಗಿ ಇದೆ ಈ ಪ್ಲೇಸ್ ಅಂದ್ಬಿಟ್ಟು. ನೀವು ಗೆಸ್ ಮಾಡಿ ಟೈಮ್ ಎಷ್ಟಿರ್ಬೋದು ಅಂತ. ಇವತ್ತು ಆಫ್ಟರ್ನೂನ್ 1 o'clock ಇದೆ. ಸೊ ಆ ಟೈಮಲ್ಲಿ ಸಹ ನಮ್ಗೆ ಇಲ್ಲಿ ಇಷ್ಟೊಂದು ಫಾಗಿ ಆಗಿದೆ ವೆದರ್ ಎಲ್ಲಾನು. ತುಂಬ ಚೆನ್ನಾಗಿತ್ತು ಈ ಪ್ಲೇಸ್. ದೆನ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಷ್ಟು ದೊಡ್ಡ ಸ್ಪೈಡರ್ನ ನೋಡಿದ್ದು. ನನಗೆ ಇಷ್ಟು ದೊಡ್ಡ ಸ್ಪೈಡರ್ನ ಸಹ ಇರುತ್ತೆ ಅನ್ನೋ ಸಹ ನನಗೆ ಗೊತ್ತಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಐ ವಾಸ್ ಸೀಯಿಂಗ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ನಾವು ಇದೇ ಥರ ನಡೀತಾ ಒಳಗಡೆ ಹೋದ್ವಿ. ನಮ್ಮ ಟೂರ್ ಗೈಡ್ ಒಳಗಡೆ ಸ್ಲಾಟ್ಸ್ ಎಲ್ಲ ಇರುತ್ತೆ, ನಾವು ತೋರಿಸ್ತೀವಿ ಅಂದ್ಬಿಟ್ಟು ನಮ್ಮನ್ನ ಅದೇ ಕರ್ಕೊಂಡು ಹೋಗ್ತಿದ್ದಾರೆ. ಪ್ಲೇಸ್ ತುಂಬ ಪೀಸ್ಫುಲ್ ಆಗಿ ತುಂಬ ಚೆನ್ನಾಗಿತ್ತು. ಇದೆಲ್ಲ ಪ್ರೈವೇಟ್ ಲ್ಯಾಂಡ್ ಅವ್ರದ್ದು. ಸೊ ಆ ಪ್ರೈವೇಟ್ ಲ್ಯಾಂಡಲ್ಲಿ ಕೆಲವೊಂದು ಸ್ಲಾಟ್ಸ್ನೆಲ್ಲ ಗ್ರೋ ಮಾಡಿದ್ದಾರೆ ಅಂತಾನೆ ಅನ್ಕೊಳ್ತಾ ಇದ್ದೀನಿ ನಾನು. ಅದು ನ್ಯಾಚುರಲ್ ಆದರೆ ಅಲ್ಲ. ನ್ಯಾಚುರಲ್ ಅಂದರೆ ಸ್ಲಾಟ್ಸ್ ಏನು ತಿನ್ನುತ್ತೆ ಆ ಪ್ಲಾಂಟ್ಸ್ನೆಲ್ಲನೂ ಅವ್ರ ಹೊಲದಲ್ಲಿ ಹಾಕೊಂಡಿರೋದ್ರಿಂದ ಅದನ್ನ ತಿನ್ನೋದಕ್ಕೆ ಬೇರೆ ಕಡೆಯಿಂದ ಈ ಸ್ಲಾಟ್ಸ್ ಎಲ್ಲ ಬಂದು ಇಲ್ಲೇ ಇದ್ದೋಗಿದೆ. ಸೊ ಅದನ್ನ ಅವರು ಗ್ರೋ ಮಾಡ್ತಿರೋ ಥರನೇ ಅಲ್ವಾ. ದೆನ್ ನಾವಿಲ್ಲಿ ವಾಟರ್ ಲಿಲೀಸ್ನ ನೋಡಿದ್ವಿ, ಚೆನ್ನಾಗಿತ್ತು. ದೆನ್ ಅದ್ರ ಸ್ಮೆಲ್ ಅಂತೂ ಸಕ್ಕದಾಗಿತ್ತು ಗೊತ್ತಾ. ಅದನ್ನೆಲ್ಲ ನೋಡಿಕೊಂಡು ವಿ ಸ್ಟಾರ್ಟೆಡ್ ವಾಕಿಂಗ್. ಸ್ಮೆಲ್ ನೋಡಿ ಬಂಗಾರಿ. ನಡಿ 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 ನಡಿ, ನಾವು ಹೋಗ್ಬೇಕಿನ್ನು. ಹೋಗ್ತಿದ್ದಾಗೆ ನನ್ಗೆ ಫಸ್ಟ್ ಕಾಣಿಸಿದ್ದು ಸ್ಲಾತ್. ನೋಡಿ ಎಷ್ಟು ಚೆನ್ನಾಗಿದೆ, ಮೇಲೆ ಇತ್ತು. ನಾನು ಸ್ವಲ್ಪ ಝೂಮ್ ಮಾಡಿ ತೆಗ್ದಿದ್ದೀನಿ. ಐ ಆಮ್ ನಾಟ್ ಶ್ಯೂರ್ ನಿಮ್ಗೆ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಗೆ ಇಲ್ಲಿ ಏನಾದ್ರು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಡೋಂಟ್ ವರಿ ಗೈಸ್, ನಾನು ನೆಕ್ಸ್ಟ್ ತುಂಬ ಕ್ಲಿಯರ್ ಆಗಾದ್ರೆ ತೋರಿಸಿದ್ದೀನಿ ಸ್ಲಾತ್ನ. ದೆನ್ ಈ ಸ್ಲಾತ್ನ ನೋಡಿಕೊಂಡು ನಾವು ಹೀಗೆ ಸ್ವಲ್ಪ ಹೊತ್ತು ಅದ್ರನ್ನ ಬೈನೋಸ್ಕೋಪಲ್ಲೆಲ್ಲ ನೋಡ್ತಿದ್ರು. ದೆನ್ ಲೈಟ್ ಹಾಕಿ ಸಹ ತೋರಿಸ್ತಿದ್ದಾರೆ, ನಮಗೆ ಗೊತ್ತಾಗ್ಲಿಲ್ಲ ಅಂದರೆ. ಹಮ್ಮಿಂಗ್ ಬರ್ಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆ ಶಬ್ದಾಲ್ ಬಯಟಿಗೆ ಹೋಗ್ತಾయేమో. ನೋಡಿದ್ರಿ ಅಲ್ವಾ ಅವರು ಸೌಂಡ್ ಏನ್ ಮಾಡ್ತಿದ್ದಾರೆ ಅಂತ. ಈ ಸೌಂಡ್ ಬಂದ್ಬಿಟ್ಟು ಇಲ್ಲಿರುವಂತ ಒಂದು ಪರ್ಟಿಕ್ಯುಲರ್ ಫ್ರಾಗ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಮಾಡ್ತಿದ್ದಾರೆ. ಈ ಫ್ರಾಗ್ ಬಂದ್ಬಿಟ್ಟು ತುಂಬಾನೇ ವೆನೋಮಸ್ ಇರುತ್ತೆ, ಅದ್ರ ಸ್ಕಿನ್ ಮೇಲೆ ಇರುತ್ತೆ ಪಾಯ್ಸನ್ ಎಲ್ಲಾನು. ಆ ಪಾಯ್ಸನ್ ನ ಹಳೆ ಕಾಲದಲ್ಲಿ ಬಾಣಗಳಿಗೆ ಮುಂದೆಗಡೆ ಶಾರ್ಪ್ನೆಸ್ ಇರುತ್ತೆ ಅಲ್ವಾ, ಸೊ ಅದಕ್ಕಾದ್ರೆ ಅಂಟಿಸ್ಬಿಟ್ಟು ಅದನ್ನ ಬೇಟೆ ಆಡೋದಕ್ಕೆ ಯೂಸ್ ಮಾಡ್ತಿದ್ರು. ಅದಷ್ಟೇ ಅಲ್ಲದೆ ಈ ಫ್ರಾಗ್ದು ಎಷ್ಟು ವೆನೋಮಸ್ ಅಂದ್ರೆ ನಮ್ಮ ಬ್ಲಡ್ ವೆಸಲ್ಸ್ ಅಲ್ಲಿ ಏನಾದ್ರೂ ಇದು ವಿಷ ಹೋದ್ರೆ ಡೆಫಿನೆಟ್ ಆಗಿ ಸತ್ತೋಗ್ತಾನೆ ಮನುಷ್ಯ. ಅದಷ್ಟೇ ಅಲ್ಲದೆ ಅಕಸ್ಮಾತ್ ಏನಾದ್ರೂ ಬೈ ಚಾನ್ಸ್ ಏನಾದ್ರೂ ನಾವು ಫ್ರಾಗ್ ಸ್ಕಿನ್ ಏನಾದ್ರೂ ನಮ್ಗೆ ಟಚ್ ಆಯ್ತು ಅಂತ ಅಂದ್ರೆ ಇಮಿಡಿಯೇಟ್ 1 minute ಒಳಗಡೆ ಯಾವ್ದಾದ್ರು ಸೋಪ್ ಅಥವಾ ಹ್ಯಾಂಡ್ ವಾಶ್ ಏನಾದ್ರು ತಗೊಂಡು ಚೆನ್ನಾಗಿ ಒಂದು 2 to 3 times ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋದು ಒಳ್ಳೇದು. ಇಲ್ಲಾಂದ್ರೆ ತುಂಬಾನೇ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ. ಟೈಮ್ಸ್ ಪ್ಯಾರಾಲಿಸಿಸ್ ಸಹ ಬರೋ ಚಾನ್ಸಸ್ ಇರುತ್ತೆ. ದೆನ್ ಕೆಲವೊಂದು ಮಿಲಿಪಿಟ್ಸ್ ಎಲ್ಲಾನು ಇತ್ತು. ಮಿಲಿಪಿಟ್ಸ್ ಎಲ್ಲಾನು ಆಬ್ವಿಯಸ್ ಅಲ್ವಾ, ನಮ್ಗೆ ಮಳೆ ಬಿದ್ದಾಗ ನಂದಿ ಬೆಟ್ಟದಲ್ಲಿ 100 ಮಿಲಿಪಿಟ್ಸ್ ಆದ್ರೆ ಓಡಾಡ್ತಾ ಇರುತ್ತೆ ಮೆಟ್ಲುಗಳ ಮೇಲೆ.
ದೆನ್ ಇಲ್ಲಿ ಮೈನ್ ಏನು ಅಂದ್ರೆ ಈ ಸ್ನೇಕ್ ಅಂತೂ ನಂಗೆ ನೋಡ್ತಿದ್ರೇನೆ ಒಂಥರ ಯಾವ್ದೋ ಡ್ರ್ಯಾಗನ್ ನೋಡ್ದಂಗಿದೆ. ತುಂಬಾ ಚೆನ್ನಾಗಿತ್ತು ಈ ಸ್ನೇಕ್. ತುಂಬಾ ಪುಟಾಣಿ ಸ್ನೇಕ್ ಇದು, ಬಟ್ ಅದನ್ನ ಹತ್ರದಿಂದ ನೋಡೋದೆಲ್ಲ, ಮುಟ್ಟೋದಕ್ಕೆ ಹೋಗೋದು ಇಲ್ಲಾಂದ್ರೆ ತುಂಬಾ ಹತ್ರದಿಂದ ವಿಡಿಯೋಸ್ ಮಾಡೋದೆಲ್ಲ ಒಳ್ಳೇದಲ್ಲ. ಅದಕ್ಕೆ ಕ್ವಿಕ್ ಆಗಿ ಒಂಚೂರು ವಿಡಿಯೋ ಮಾಡ್ಕೊಂಡು ಐ ಕೇಮ್ ಆಫ್. Red color eyes, red No color plastic, legs. no plastic. No plastic, original. It's an electric battery. ಇವೆಲ್ಲ ಬೇಸಿಕಲಿ ನೈಟ್ ಫ್ರಾಕ್ ಗೈಸ್. ಯಾಕೆಂದ್ರೆ ಇವೆಲ್ಲ ನೈಟ್ ಅಲ್ಲೇ ಇನ್ಸೆಕ್ಟ್ಸ್ ನ ತಿನ್ನೋದಕ್ಕೆಲ್ಲ ಆಚೆ ಬರುತ್ತೆ. ಮಾರ್ನಿಂಗ್ಸ್ ಟೈಮಲ್ಲೆಲ್ಲ ಮಲ್ಕೊಂಡಿರುತ್ತೆ. ಅದಾದ್ಮೇಲೆ ಇದು ಬಂದ್ಬಿಟ್ಟು ಒಂದು ಕೈಂಡ್ ಆಫ್ ಏನಂತಾರೆ, ಬಂತೆ ಹುಳ ಅಂತಾರೆ ಅಲ್ವಾ, ನಮ್ ರೇಷ್ಮೆ ಹುಳಗಳ ಜೊತೆ ಇರುತ್ತೆ ಆ ಸೊಪ್ಪಿನ ಜೊತೆ. ಸೊ ಅದೇ ತರಾನೇ, ಬಟ್ ನಮ್ದು ಬ್ರೌನ್ ಕಲರ್ ಇರುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇತ್ತು. ಒಂದು ಕೈಂಡ್ ಆಫ್ ಕ್ಯೂಟ್ ಆಗಿತ್ತು. ಅದಾದ್ರೆ ನಂಗೆ ಸಖತ್ ಇಷ್ಟ ಆಯ್ತು. ದೆನ್ ನಮ್ಗೆ ಏನಾದ್ರು ತೋರ್ಸೋದು ಬೇರೆ ಬಾಕಿ ಇದೆಯಾ ಅಂತ ಹೇಳಿ ನಮ್ಮ ಗೈಡ್ ಆದ್ರೆ ಥಿಂಕ್ ಮಾಡ್ತಾ ಇದ್ರು. ಅದಷ್ಟೇ ಅಲ್ಲದೆ ಸ್ಲಾತ್ಸ್ ಎಲ್ಲ ಯಾವ ಲೀವ್ಸ್ನೆಲ್ಲ ತಿನ್ನುತ್ತೆ ಅಂತ ಹೇಳಿನೂ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇಟ್ ವಾಸ್ ಪ್ರಿಟಿ ಗುಡ್ ಡೇ ಅಂಡ್ ತುಂಬಾ ಮೆಮೊರಬಲ್ ಆಗಿರುತ್ತೆ ನಮಗೆ ಈ ಡೇ. ನಮ್ಮ ಮೆಮೊರೀಸ್ ಅಲ್ಲಿ ಹಾಗೆ ಉಳಿದೋಗುತ್ತೆ. ಕೋಸ್ಟರಿಕನ್ ಡೇಸ್ ಅಂತೂ ತುಂಬಾ ಚೆನ್ನಾಗಿತ್ತು ನನಗೆ. ಅದಷ್ಟೇ ಅಲ್ಲದೆ ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಗೊಂದು ಸ್ಲಾತ್ ಆದ್ರೆ ಸರ್ಪ್ರೈಸ್ ಕೊಡ್ತು. ನಾವು ಇನ್ನ ಎಕ್ಸಿಟ್ ಆಗ್ತಿದೀವಿ ಅನ್ನೋ ಟೈಮಲ್ಲಿ ಆ ಸ್ಲಾತ್ ಆದ್ರೆ ಒಂದು ಮರದಲ್ಲಿ ಎಷ್ಟು ಹತ್ರ ಇತ್ತು ಅಂದ್ರೆ, ಲಿಟ್ರಲಿ ನಾನು ನೋಡಿರೋ ಸ್ಲಾತ್ಸ್ ಅಲ್ಲಿ ಇದೇ ಕ್ಯೂಟೆಸ್ಟ್ ಸ್ಲಾತ್. ಯಾಕೆಂದ್ರೆ ಫುಲ್ ಸ್ಮೈಲಿ ಫೇಸ್ ಇದೆ ಇದಕ್ಕೆ. ಒಂಥರ ಸ್ಮೈಲ್ ಮಾಡ್ತಾ ನಮ್ ಕಡೆ ಸ್ಲೋ ಆಗಿ ಟರ್ನ್ ಆಗ್ತಾ ನಮ್ಮನ್ನೇ ನೋಡ್ತಾ ಇತ್ತು. ಕೈಂಡ್ ಆಫ್ ವಿಜಿಲ್ ಮಾಡ್ತಾರೆ. ಸೊ ಅವರು ಆ ವಿಜಿಲ್ ಹೊಡೆದಾಗೆಲ್ಲ ಈ ಕಡೆ ಟರ್ನ್ ಆಗುತ್ತೆ, ಒಂಥರ ಆಕ್ಟಿವೇಟ್ ಆಗ್ಬಿಟ್ಟು ಅದು. ಸೊ ತುಂಬಾ ಆಕ್ಟಿವ್ ಆಗಿ ತುಂಬಾ ಚೆನ್ನಾಗಿತ್ತು ಈ ಸ್ಲಾತ್ ಆದ್ರೆ. ಸೊ ಐ ಲಿಟ್ರಲಿ ಎಂಜಾಯ್ಡ್ ದಿಸ್ ಡೇ. ಅಂಡ್ ಈ ಪ್ಲೇಸು ಅಷ್ಟೇ ನಂಗೆ ತುಂಬಾ ಪ್ರಶಾಂತವಾಗಿ ಅನಿಸ್ತು ಗೈಸ್. ಸೊ ಆಫ್ಟರ್ ಲಾಂಗ್ ಅಂಡ್ ದೆನ್ ನಾನು ಫೈನಲ್ ಆಗಿ ಈ ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ನೋಡಿದೆ ಅಂದ್ರೆ ಈ ಬ್ಯಾಟ್ಸ್. ಸೊ ಈ ಬ್ಯಾಟ್ಸ್ ಎಲ್ಲ ನೋಡಿ ನಾವು ಈ ಪ್ಲೇಸ್ ನ ವೇಕೇಟ್ ಮಾಡಿದ್ವಿ. ನಾವು ಇಲ್ಲಿ ಬರ್ತಿರ್ಬೇಕಾದ್ರೆ ರಿಟರ್ನ್ ನಾವು ನೋಡಿದ್ದಂದ್ರೆ ಈ ಮರಕ್ಕೆ 400 ವರ್ಷ ಆಗಿದೆ ಅಂತೆ. ಎಷ್ಟು ದೊಡ್ಡದಿತ್ತು ಅಂದ್ರೆ ಆ ಮರದ ಕೆಳಗಡೆ ನಾನು ನಿಂತ್ಕೊಂಡಾಗ ಅನ್ಸಿದ್ದು ಒಂದೇ, ಈ ನೇಚರ್ ಅಲ್ಲಿ ನಾವೇನೇನು ಅಲ್ಲ, ಒಂಥರ ತೃಣ ಸಮಾನ. ಸೊ ನಾವು ನೇಚರ್ನ ಬೆಳೆಸ್ತಾ, ನೇಚರ್ನ ಉಳಿಸ್ಕೊಳ್ತಾ, ನಾವು ನೇಚರ್ ಜೊತೆ ಗ್ರೋ ಆಗೋಣ ಅಂತ ಹೇಳ್ತಾ ಐ ವಾಸ್ ಎಂಡಿಂಗ್ ದಿಸ್ ವ್ಲಾಗ್. ಸೊ ಇದು ಕೋಸ್ಟರಿಕನ್ ಡೇಸ್ ವ್ಲಾಗ್ಸ್ ಅಲ್ಲಿ ಫೈನಲ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.